ಫ್ರೆಂಡ್ಸ್, ವೆಲ್ಕಮ್ ಟು ವೈಟ್ ಕಾಮರ್ಸ್ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಲಾಸ್ಟ್ ವೀಡಿಯೋಸಲ್ಲೆಲ್ಲ ಮಾರ್ಜಿನಲ್ ಕಾಸ್ಟಿಂಗ್ನ ಹೇಗೆ ಪ್ರಿಪೇರ್ ಮಾಡೋದು ಮತ್ತು ಮಾರ್ಜಿನಲ್ ಕಾಸ್ಟ್ ಅಂದ್ರೇನು, ಸೊ ಅದರಲ್ಲಿ ಪಿ ವಿ ಆರು ಬಿ ಪಿ ಅಂದ್ರೆ ಏನಂತೆಲ್ಲ ಹೇಳಿದೆ. ಸೊ ನಾನು ನಿಮಗೆ ಇವತ್ತಿನ ಹೊಸ ವೀಡಿಯೋದಲ್ಲಿ ಸೇಲ್ಸ್ ಬಜೆಟ್ ಅಂದ್ರೇನು ಮತ್ತು ಅದನ್ನು ಹೇಗೆ ಪ್ರಿಪೇರ್ ಮಾಡ್ತಾರೆ ಮತ್ತು ಅದಕ್ಕೆ ಪ್ರಿಪೇರ್ ಮಾಡೋಕ್ಕಾದ್ರೆ ಏನೇನು ಕಾಂಪೊನೆಂಟ್ಸ್ ಬೇಕು, ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಸೊ ಫಸ್ಟು ನಾವು ಸೇಲ್ಸ್ ಬಜೆಟ್ ಮೀನಿಂಗ್ ನೋಡಿದ್ರೆ, ಸೊ ಸೇಲ್ಸ್ ಬಜೆಟ್ ಇಸ್ ಎ ಫೈನಾನ್ಷಿಯಲ್ ಪ್ಲಾನ್. ಅಂದರೆ ಇದೊಂದು ಇದೊಂದು ವ್ಯಾವಹಾರಿಕ ಉಪಾಯ ವಿಚ್ ಶೋಸ್ ಹೌ ದಿ ರಿಸರ್ಚ್ ಶುಡ್ ಬಿ ಅಲೋಕೇಟೆಡ್ ಆ್ಯಂಡ್ ಟು ಅಚೀವ್ ಫೋರ್ಕಾಸ್ಟ್ ಅಟ್ ಸೇಲ್. ಅಂದರೆ ರಿಸೋರ್ಸ್ನ ಅಲೋಕೇಟ್ ಮಾಡಿ ಒಂದು ಫೋರ್ಕಾಸ್ಟ್, ಒಂದು ಗೋಲ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೀಗ 1 ಕೋಟಿ 1 ಲ್ಯಾಕ್ ಹತ್ರ ನಿಮಗೆ ಸೇಲ್ಸ್ ಕೊಟ್ಟಿರ್ತಾರೆ ಅಂತಂದರೆ ನೀವು ಇಷ್ಟನ್ನು ರೀಚ್ ಮಾಡಲೇಬೇಕು. ಕಂಪಲ್ಸರಿ ನೀವು ರೀಚ್ ಮಾಡಲೇಬೇಕು. ಸೊ ಇದನ್ನು ನಾವು ಸೇಲ್ಸ್ ಅಂತ ಅಂತೀವಿ. ಮತ್ತು ಹಾಗೆಯೇ ಇದು 2009 ಇಷ್ಟು ಕೊಟ್ಟಿರ್ತಾರೆ, ಹಾಗೆಯೇ 2010ಗೆ ಎಷ್ಟಾಗ್ಬೋದು ಅದನ್ನ ಫೋರ್ಕಾಸ್ಟ್ ಮಾಡ್ತಾರಲ್ಲ. ಸೊ ಅಕಸ್ಮಾತ್ ಈ ವರ್ಷ, ಈಗ 2020 ಅಲ್ವಾ, ಸೊ ಈ ವರ್ಷ 2020 3000 ಯೂನಿಟ್ಸ್ ಸೋಲ್ಡ್ ಆಗಿದೆ. 3000 ಯೂನಿಟ್ಸ್ ಸೋಲ್ಡು. ಹಾಗೆಯೇ ಫೋರ್ಕಾಸ್ಟ್ ಮಾಡ್ತಿರೋದು 2021ಗೆ ಒಂದು 4000 ಆಗ್ಬೋದು ಅಂತ. ಸೊ ಇದನ್ನು ನಾವು ಫೋರ್ಕಾಸ್ಟ್ ಅಂತ ಕರಿತೀವಿ, ಅಂದರೆ ಫ್ಯೂಚರ್ಲಿ ಅಸಂಪ್ಷನ್ ಮಾಡೋದು. ಸೊ ಅದರ ನಾವು ಸೇಲ್ಸ್ ಬಜೆಟ್ ಅಂತೀವಿ. ಸೊ ಜಸ್ಟ್ ಸಿಂಪಲಾಗಿದೆ ಮೀನಿಂಗು. ಹಾಗೆಯೇ ನಾನು ಇದ್ರ ಬಗ್ಗೆ ನಿಮಗೊಂದು PPT ರೆಡಿ ಮಾಡಿದ್ದೀನಿ. ಸೊ ಅದು ನನ್ನ ವಿತ್ ನೋಟ್ಸು. ನೀವು ಅದಕ್ಕೆ ಬೇಕು ಅಂದರೆ ನನ್ನ ಟೆಲಿಗ್ರಾಮ್ ಜಾಯ್ನ್ ಆಗಿ, ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಹಾಗೆಯೇ ಇವಾಗ ನಾವು ಪ್ರಾಬ್ಲಮ್ ಶುರು ಮಾಡೋಣ. ಸೊ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಡ್ ಅಪ್ಡೇಟ್ಸ್ಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನೀವು ಬರೀ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ಸಾಲದು. ಸೊ ಬೆಲ್ಲೈಕನ್ ಹತ್ರ ಹೋಗಿ ಪ್ರೆಸ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಇರುತ್ತೆ, ಇಲ್ಲಾಂದರೆ ಆಲ್ ವೀಡಿಯೋಸ್ ಅಂತ ಇರುತ್ತೆ. ಅಲ್ಲಿ ಪ್ರೆಸ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋನು ಕೂಡ ನೀವು ನೋಡ್ಬೋದು. ಸೊ ಪ್ರಾಬ್ಲಮ್ ಶುರು ಮಾಡೋಕ್ಕಿಂತ ಮುಂಚೆ ನಾನು ನಿಮಗೀಗ ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ಪ್ರಾಬ್ಲಮ್ಸ್ ಆನ್ ಸೇಲ್ಸ್ ಬಜೆಟ್ ಸಮಥಿಂಗ್. ಸೊ ಯರ್ ಪಾಂಡ್ಸ್ ಕಂಪನಿ ಲಿಮಿಟೆಡ್ ಆಸ್ ಎ ಟೂ ಡಿವಿಷನ್ ಅಟ್ ಬ್ಯಾಂಗ್ಳೂರ್ ಆ್ಯಂಡ್ ಮೈಸೂರು. ಸೊ ಪಾಂಡ್ಸ್ ಕಂಪನಿ ಅನ್ನೋದೇನಿದೆ ಅದು 2 ಡಿವಿಷನ್ ಇದೆ, ಬ್ಯಾಂಗ್ಳೂರು ಮತ್ತು ಮೈಸೂರಲ್ಲಿ. ಇಟ್ ಸೇಲ್ಸ್ ಆಸ್ 2 ಟೈಪ್ಸ್ ಆಫ್ ಟಾಲ್ಕಮ್ ಪೌಡರ್. ಅಂದರೆ ಇದು ಸೇಲ್ಸ್ ಬಂದು ಟಾಲ್ಕಮ್ ಪೌಡರ್ ಬಗ್ಗೆ, ಒಂದು ಜಾಸ್ಮಿನ್ ಫ್ಲೇವರು ಮತ್ತು ಇನ್ನೊಂದು ರೋಸ್ ಫ್ಲೇವರು. ದಿ ಬಜೆಟೆಡ್ ಸೇಲ್ಸ್ ಫಾರ್ ದಿ ಇಯರ್ ಎಂಡಿಂಗ್ 31/12/2009 ಅಟ್ ಈಚ್ ಪ್ಲೇಸ್ ಆರ್ ಗಿವನ್ ಬಿಲೋ. ಅಂದರೆ 2009ಗೆ ಏನು ಬಜೆಟ್ ಮಾಡಿದ್ರು ಅದು ಇಲ್ಲಿ ಈ ಥರ ಕೆಳಗಡೆ ಕೊಟ್ಟಿದ್ದಾರೆ ಅಂತ ಅರ್ಥ. ಸೊ ಇದು ಬಜೆಟೆಡ್ ಸೇಲ್ಸ್. ಸೊ ಬೆಂಗಳೂರಲ್ಲಿ ಜಾಸ್ಮಿನು 10,000 ಸೀನ್ಸ್ ಅಟ್ 80 ಈಚ್. ಅಂದರೆ ಇವೆಲ್ಲ ಅಸ್ಯೂಮ್ಸ್ಡು, ಇವೆರಡು ಕೂಡ ಅಸ್ಯೂಮ್ಡು, ಎರಡು ಕೂಡ ಅಸ್ಯೂಮ್ಡ್. ಇದನ್ನು 2008 ಮಾಡಿರೋದು ಬಜೆಟ್, ಅಂದರೆ ಫೋರ್ಕಾಸ್ಟೆಡ್ ಬಜೆಟ್ ಇದು. ಸೊ ದೆನ್ ಮೈಸೂರಲ್ಲಿ ಜಾಸ್ಮಿನ್ 90,000 ಟಿನ್ಸ್ ಅಟ್ 80 ಈಚ್, ದೆನ್ ರೋಸ್ 6,000 ಟಿನ್ಸ್ ಅಟ್ 50 ಈಚ್. ಸೊ ಇವೆಲ್ಲ ಅಸ್ಯೂಮ್ಡು 2009 ಇಷ್ಟು ಸೇಲ್ ಆಗುತ್ತೆ ಅಂತ. ಹಾಗೆ ಇಯರ್ ನೋಡಿದ್ರೆ ಕೆಳಗಡೆ, ಸೊ ಆ್ಯಕ್ಚುಯಲ್ ಸೇಲ್ಸ್ ಡ್ಯೂರಿಂಗ್ ದಿ ಸೇಮ್ ಪೀರಿಯಡ್. ಸೇಲ್ಸ್ ರಿಪೋರ್ಟ್ ನಿಮ್ಗೆ ಇದು ಇವಾಗ ಈಸಿಯಾಗಿ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ಸೊ ಬ್ಯಾಂಗ್ಳೂರಲ್ಲಿ ಬಂದು 80,000 ಟಿನ್ಸ್ ಸೋಲ್ಡ್ ಆಗಿದೆ, ರೋಸು 60,000 ಟಿನ್ಸು. ಸೊ ಮೈಸೂರಲ್ಲಿ 80,000 ಟಿನ್ಸು, ಹಾಗೆಯೇ ರೋಸು 40,000 ಟಿನ್ಸು. ಸೊ ಇಲ್ಲಿ ಏನು ಸೋಲ್ಡ್ ಆಗೈತೆ ಈ ಬೇಸ್ ಮೇಲೆ ಅವರು 2010ಗೆ ಫೋರ್ಕಾಸ್ಟ್ ಸೇಲ್ ಮಾಡಿದ್ದಾರೆ. ಸೊ 2010ಗೆ ಬಜೆಟೆಡ್ ಸೇಲ್ಸ್ ಮಾಡಿದ್ದಾರೆ. ಸೊ ಅದು ಹೇಗಿದೆ ಅಂದರೆ ಬೇಸ್ ಆಫ್ 2009 ಸೋಲ್ಡ್ ಔಟ್ ಮೇಲೆ. ಸೊ ಬ್ಯಾಂಗ್ಳೂರಲ್ಲಿ ಜಾಸ್ಮಿನ್ ಬಂದು 15% ಇನ್ಕ್ರೀಸ್ ಆಗುತ್ತೆ, ರೋಸ್ ಬಂದು 20% ಇನ್ಕ್ರೀಸ್ ಆಗುತ್ತಂತೆ. ಸೊ ಮೈಸೂರಲ್ಲಿ ಜಾಸ್ಮಿನು 10% ಇನ್ಕ್ರೀಸ್ ಆಗುತ್ತೆ, ಹಾಗೆ ರೋಸು ಕೂಡ 10% ಇನ್ಕ್ರೀಸ್ ಆಗುತ್ತಂತೆ. ಸೊ ಇದಿಷ್ಟೇ ಪ್ರಾಬ್ಲಮ್ಮು. ಸೊ ಈ ಪ್ರಾಬ್ಲಮ್ ಮಾಡೋಕ್ಕಿಂತ ಮುಂಚೆ ಫಸ್ಟು ವರ್ಕಿಂಗ್ ನೋಟ್ಸ್ ಇರುತ್ತೆ. ಸೊ ನಾವೀಗ ವರ್ಕಿಂಗ್ ನೋಟ್ ಮಾಡೋಣ. ಸೊ ಬನ್ನಿ ಪ್ರಾಬ್ಲಮ್ ವರ್ಕಿಂಗ್ ನೋಟ್ ಮಾಡಿ ಅದನ್ನು ಹೇಗೆ ಅಲ್ಲಿಗೆ ಅಪ್ಲೈ ಮಾಡೋದು ಅಂತ ಹೇಳ್ತಾ ಹೋಗ್ತಾನೆ. ಸೊ ವರ್ಕಿಂಗ್ ನೋಟ್ ಮಾಡೋಣ. ಸೊ ಇಲ್ಲಿ ಆ್ಯಕ್ಚುಲಿ ಏನಂದರೆ, ಸೊ ಅವರೇ ಇಲ್ಲಿ ಆ್ಯಕ್ಚುಯಲ್ ಸೇಲ್ಸು ಎಷ್ಟು ಯೂನಿಟ್ಸು ಎಲ್ಲ ಸೋಲ್ಡಾಗಿ ಕೊಟ್ಟಿದ್ದಾರೆ. ಬಟ್ ನಾವೀಗ ವರ್ಕಿಂಗ್ ನೋಟ್ ಮಾಡೋಕ್ಕಾಗಿರೋದು ಬಜೆಟೆಡ್ ಸೇಲ್ಸ್ಗೆ 2010ಗೆ. ಸೊ ಕ್ಯಾಂಪಿಟೇಷನ್ ಆಫ್ ಸೇಲ್ಸ್ ಬಜೆಟ್ ಫಾರ್ ದಿ ಇಯರ್ 2010.
computation of sales budget for the year 2010. So Bangalore first. ಸೊ ಫಸ್ಟು ಅಂತೂ ಬ್ಯಾಂಗ್ಳೂರು ತಗೊಳ್ತೇನೆ. ಸೊ ಬ್ಯಾಂಗ್ಳೂರಲ್ಲಿ ಜಾಸ್ಮಿನು ಸೊ ಅವ್ರು ಹೇಳಿರೋದು 2009 ಬಜೆಟೆಡ್ ಸೇಲ್ಸ್ ಏನೈತೆ ಅದಕ್ಕಿಂತ 15% ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿರೋದು. 2009 ಬಜೆಟ್ ಮೇಲೆ 2010 15% ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದಾರೆ ಜಾಸ್ಮಿನ್ ಬೆಂಗಳೂರಲ್ಲಿ. ಸೊ 2009 ಎಷ್ಟು 1 lakh tins ಇದೆ ಅಲ್ವಾ. ಸೊ 1 lakh tins ಇಂಟು ಎಷ್ಟು ಪರ್ಸೆಂಟು 15% ಈಸ್ ಈಕ್ವಲ್ ಟು 15,000. ಸೊ 15,000 ಹಾಗೆ 2010 ಬಂದಿದ್ದು ಈಕ್ವಲ್ ಟು 9 1 lakh ಇದೆ. ಹಾಗೆಯೇ ಇದು 15,000. ಸೊ ಹಿಯರ್ ಟೋಟಲಿ 1,15,000 at rupees 80 each. ಬ್ಯಾಂಗ್ಳೂರಲ್ಲಿ ಜಾಸ್ಮಿನ್ ಆಯ್ತು. ಈಗ ರೋಸ್ ನೋಡೋಣ. ರೋಸ್ ನೋಡೋದಾದರೆ ಸೊ ರೋಸ್ ಎಷ್ಟಾಗಿದೆ 20% ಅಂತ ಹೇಳಿದ್ದಾರೆ. ಸೊ ಅದು ಕೂಡ 70,000 ಲಾಸ್ಟು ಬಜೆಟ್ ಸೇಲ್ಸ್ 70,000. ಸೊ ಈ ಥರ ಬರಿಬೇಕು. $70,000 ಪ್ಲಸ್ 20% increase in 20% ಅಂದರೆ 70,000ಗೆ 14,000 ಬರುತ್ತೆ. ಸೊ ಟೋಟಲಿ 84,000 at rupees 50 each. ಸೊ ನಮ್ಗೆ ಇವಾಗ ಬ್ಯಾಂಗ್ಳೂರ್ದು ಮುಗೀತು. ಸೊ ಬ್ಯಾಂಗ್ಳೂರ್ದಾದ್ಮೇಲೆ ನಾವೀಗ ಮೈಸೂರು ನೋಡೋಣ. ಸೊ ಮೈಸೂರು ನೋಡೋದಾದರೆ ಜಾಸ್ಮಿನ್ ಬಜೆಟ್ ಸೇಲ್ಸ್ ಫಾರ್ 2009 ಜಾಸ್ಮಿನ್ ಎಷ್ಟಿದೆ ಮೈಸೂರಲ್ಲಿ 90,000 ಇದೆ. ಸೊ ಹಾಗೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದರೆ ಮೈಸೂರಲ್ಲಿ ಜಾಸ್ಮಿನು 10% ಪ್ಲಸ್ 10% ಇನ್ಕ್ರೀಸ್ ಇನ್ 2010. ಸೊ 90,000 ಮೇಲೆ 10% ಮಾಡಿದ್ರೆ 9,000. ಸೊ ಟೋಟಲಿ 99,000 at rupees 80 each. ಸೊ ರೋಸ್ ನೋಡೋದಾದ್ರೆ ರೋಸ್ ಬಂದು ಬಜೆಟ್ ಸೇಲ್ಸ್ ಫಾರ್ 2009. ಸೊ ಮೈಸೂರು ನೋಡಬೇಕು ನೀವು. ರೋಸ್ ಎಷ್ಟಿದೆ ಸೊ 60,000 ಹೇಳಿದ್ದಾರೆ ಪ್ಲಸ್ 10% ಇನ್ಕ್ರೀಸ್ ಅಂತಲೂ ಹೇಳಿದ್ದಾರೆ. ಇನ್ಕ್ರೀಸ್ ಇನ್ 2010. ಸೊ 6,000 ಮೇಲೆ 10% ಮಾಡಿದ್ರೆ 6,000 ಬರುತ್ತೆ. ಸೊ ಟೋಟಲಿ 66,000 at rupees 50 each. ನೀವು ಈ ವರ್ಕಿಂಗ್ ನೋಟ್ನ ಪ್ರಾಪರಾಗಿ ಮಾಡಿದ್ರೆ ಇದನ್ನು ಫಾರ್ಮ್ಯಾಟಲ್ಲಿ ಹಾಕೋದು ತುಂಬ ಈಸಿ. ಸೊ ನಾನಿವಾಗ ಫಾರ್ಮ್ಯಾಟ್ ನೋಡ್ತೀನಿ. ಸೊ ಇದನ್ನು ಇಟ್ಕೊಂಡು ಫಾರ್ಮ್ಯಾಟ್ಗೆ ಹೇಗೆ ಅಪ್ಲಿಕೇಬಲ್ ಮಾಡೋಕ್ಕಂತ ಹೇಳ್ತೀನಿ. ಬನ್ನಿ ಈಗ ನಾವು ಪ್ರಾಬ್ಲಮ್ನ ಶುರು ಮಾಡೋಣ. ನಿಮ್ಗೆ ಈಗ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಕ್ವಶನ್ ಡಿಸ್ಪ್ಲೇ ಆಗ್ತದೆ. ಸೊ ಫಸ್ಟ್ ಅಂತೂ ನಾವು ಇಲ್ಲಿ ಫಾರ್ಮ್ಯಾಟ್ ಈ ಥರ ಇರುತ್ತೆ. ಕಾಂಪಿಟೇಷನ್ ಆಫ್ ಸೇಲ್ಸ್ ಬಜೆಟ್ ಫಾರ್ ದಿ ಇಯರ್ ಎಂಡಿಂಗ್ 31/12/2009. ಸೊ ಫಸ್ಟು ಡಿವಿಷನು ಎಷ್ಟು ಡಿವಿಷನ್ ಇದೆ, ಪ್ರಾಡಕ್ಟ್ ಯಾವ ಪ್ರಾಡಕ್ಟ್ ಇದೆ ಅಂತ. ಸೊ ಇಲ್ಲಿ ಬಜೆಟ್ ಸೇಲ್ಸ್ ಫಾರ್ 2009. ಸೊ ಸೆಕೆಂಡ್ ಕಾಲಮ್ ಬಂದು ಆ್ಯಕ್ಚುಯಲ್ ಸೇಲ್ಸ್ ಫಾರ್ 2009. ಸೊ ದೆನ್ ಲಾಸ್ಟ್ ಕಾಲಮ್ ಬಂದು ಬಜೆಟ್ ಎಷ್ಟು ಫಾರ್ 2010. ಸೊ ನಾವೇನು ವರ್ಕಿಂಗ್ ನೋಟ್ ಮಾಡಿದ್ದೀವಿ ಅದು ಇಲ್ಲಿ ಬರುತ್ತೆ. ದೆನ್ ಇದು ಆ್ಯಕ್ಚುಯಲ್ ಸೇಲ್ಸ್ 2009 ಎಷ್ಟು ಆ್ಯಕ್ಚುಯಲ್ ಸೇಲ್ಸ್ ಆಗೈತೆ. ಸೊ ಬಜೆಟ್ ಸೇಲ್ಸು 2009 ಎಷ್ಟು ಮಾಡಿದ್ರು.
ಸೊ ಡಿವಿಷನು ಮತ್ತು ಪ್ರಾಡಕ್ಟು. ಸೊ ಸಿಂಪಲ್ ಇದೆ. ಈಗ ನಾವು ಫಾರ್ಮೆಟ್ಗೆ ಅಪ್ಲೈ ಮಾಡೋಣ. ಸೊ ಈಗ ನೀವು ಫಸ್ಟು ಕ್ವಶನ್ ನೋಡ್ತಿರ್ಬೋದಲ್ಲಿ, ಫಸ್ಟು ಡಿವಿಷನ್ ಬಂದು ಬ್ಯಾಂಗ್ಳೂರು ತಗೊಳ್ಳೋಣ. ಬ್ಯಾಂಗ್ಳೂರು ಬಿ ಅಂತ ತಗೊಳ್ತೀನಿ ಬ್ಯಾಂಗ್ಳೂರಿಗೆ. ಸೊ ಅಲ್ಲಿ ಪ್ರಾಡಕ್ಟ್ ಬಂದು ಜಾಸ್ಮಿನ್ಗೆ ಜೆ ಅಂತ ಕನ್ಸಿಡರ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ಬಜೆಟ್ ಸೇಲ್ಸ್ ನೋಡ್ಬೋದು ನೀವು ಕ್ವಶನಲ್ಲಿ. ಸೊ ಅವರು ಎಷ್ಟು ಕನ್ಸಿಡರ್ ಮಾಡ್ತಿದ್ದಾರೆ ಅಂದರೆ ಬಜೆಟೆಡ್ ಸೇಲ್ಸು 2009 ಜಾಸ್ಮಿನು ಬೆಂಗಳೂರಲ್ಲಿ. ಸೊ 1 lakh ಯೂನಿಟ್ಸ್. ಸೊ 1 lakh tins at ₹80 each. ಸೊ 1 lakh tins at 80 each. ಟೋಟಲಿ ಬಂದು 80 lakh. ಸೊ ಹಾಗೆಯೇ ರೋಸ್ ನೋಡಿದ್ರೆ ಬೆಂಗಳೂರಲ್ಲಿ, ಸೊ ನಾನು ರೋಸ್ ಅಂತ ಕನ್ಸಿಡರ್ ಮಾಡ್ತೀನಿ. ರೋಸ್ ನೋಡಿದ್ರೆ ಬಡ್ಜೆಟ್ ಮಾಡಿರೋದು 70,000ಗೆ at ₹50 each. ಸೊ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 35 lakh. ಸೊ 35 lakh. ಸೊ ಇವೆರಡನ್ನೂ ಕೂಡ ಟೋಟಲ್ ಮಾಡಿದಾಗ, ಸೊ ಟೋಟಲ್ಗೆ ಟಿ ಅಂತ ಹಾಕ್ತೇನೆ. ಸೊ ಟಿ ಟೋಟಲ್. ಸೊ ಇವೆರಡನ್ನು ಟೋಟಲ್ ಮಾಡಿದಾಗ ಟೋಟಲ್ ಯೂನಿಟ್ಸ್ ಬಂದು 1,70,000 ರೇಟ್ ಆಗೇ ಇರಲಿ, ಬೇಡ ನಮಗೇನು ಬೇಕಾಗಿಲ್ಲ ಅದು. ಸೊ ಇವೆರಡನ್ನು ಕೂಡಿದಾಗ 1,15 lakh. 1,15 lakh ಬಜೆಟೆಡ್ ಸೇಲ್ಸಲ್ಲಿ ಇಷ್ಟು ಸೇಲ್ ಆಗುತ್ತೆ ಅಂತ ಬ್ಯಾಂಗ್ಳೂರಲ್ಲಿ. ಬಟ್ ಅಲ್ಲಿ ಆ್ಯಕ್ಚುಯಲ್ ಆಗಿ ಎಷ್ಟು ಗೊತ್ತಾ ಸೇಲ್ ಆಗಿರೋದು ಬ್ಯಾಂಗ್ಳೂರಲ್ಲಿ? ಸೊ ನೀವು ನೋಡ್ತಾ ಇರ್ಬೋದು ಜಾಸ್ಮಿನು ಆ್ಯಕ್ಚುಯಲ್ ಸೇಲ್ಸ್ ಬಂದು 80,000 tins at ₹80. ಸೊ ಯೂನಿಟು 80,000 ಟಿನ್ಸು ಆ್ಯಕ್ಚುಯಲ್ ಸೇಲ್ಸ್ ಆಗಿರೋದು ಜಾಸ್ಮಿನು ಇಂಟು 80 ಮಲ್ಟಿಪ್ಲಿಕೇಶನ್ ಮಾಡಿದಾಗ 64 lakh. ಹಾಗೆಯೇ ರೋಸ್ ನೋಡೋದಾದರೆ ಟೋಟಲ್ ಸೇಲ್ಸ್ ಆಗಿರೋದು 60,000 ಟಿನ್ಸು. ಆ್ಯಕ್ಚುಯಲ್ ಸೇಲ್ಸ್ ಆಗಿರೋದು 60,000 ಟಿನ್ಸು at ₹50. ಸೊ ಪ್ರೈಸ್ ಬಂದು 30 lakh. ಸೊ ಈಗ ಇದಕ್ಕೆ ಟೋಟಲ್ ಬಂದು ಇಲ್ಲಿ ಟೋಟಲ್ ಯೂನಿಟ್ಸ್ ಬಂದು ಇಲ್ಲಿ 1,40,000 ಟೋಟಲ್ ಯೂನಿಟ್ಸ್ ಸೋಲ್ಡ್ ಆಗಿರೋದು ಅಟ್ ದಿ ಪ್ರೈಸ್ ಆಫ್ 94 lakh. ಸೊ ಬಜೆಟೆಡ್ ಸೇಲ್ಸ್ಗೂ ನಾವು ಈಗ ಹಾಗೆ ಮಾಡೋಣ. ಸೊ ವರ್ಕಿಂಗ್ ನೋಟು ನಿಮಗೆ ಮೇಲ್ಗಡೆ ಡಿಸ್ಪ್ಲೇ ಆಗ್ತಿರ್ಬೋದು. ಸೊ ಬಜೆಟೆಡ್ ಸೇಲ್ಸು ಮೈಸೂರಲ್ಲಿ ಟೋಟಲು ಅಂದರೆ ಬ್ಯಾಂಗ್ಳೂರಲ್ಲಿ ಎಷ್ಟಾಗಿದೆ, ಜಾಸ್ಮಿನ್ ಬಂದು ಎಷ್ಟು ಸೋಲ್ಡ್ ಆಗುತ್ತೆ ಅಂತ ಹೇಳಿದ್ದಾರೆ ಅಂದರೆ 15% ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ವರ್ಕಿಂಗ್ ನೋಟ್ ನೋಡ್ತಾ ಇರ್ಬೋದು ನೀವು. 15,000 ಅಂದರೆ 1,15,000. ಸೊ ಯೂನಿಟು 1,15,000 at the rate of ₹80 each. 80 into 1,15,000 ಬಂದು 92 lakh. ಸೊ ಹಾಗೆಯೇ ರೋಸ್ಗೆ ಬಂದು ಎಷ್ಟು ಪರ್ಸೆಂಟು 84,000, 20% ಇನ್ಕ್ರೀಸ್ ಅಂತ ಹೇಳಿದ್ದಾರೆ. 84,000 ಬಜೆಟೆಡ್ ಸೇಲ್ಸು at ₹50 each. ಟೋಟಲ್ ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ 42 lakh. ನೀವೀಗ ಇದನ್ನು ಟೋಟಲ್ ಮಾಡ್ತೀನಿ ಅಂದರೆ ಟೋಟಲ್ ಯೂನಿಟ್ಸು ಟೋಟಲ್ ಒಟ್ಟು ಸೇಲ್ಸ್ ಆಗ್ತಾ ಇರೋದು 1,99,000 ಯೂನಿಟ್ಸು ಟೋಟಲ್ ಸೇಲ್ಸ್ ಆಗಿರೋಕ್ಕೆ ಬಜೆಟ್ ಮಾಡಿರೋದು. ಸೊ ಟೋಟಲ್ ಅಮೌಂಟ್ ಬಂದು 1,34 lakh. ಸೊ ಇಷ್ಟು ಬೆಂಗಳೂರದಾಯಿತು. ಸೊ ಮೈಸೂರು ನೋಡೋಣ ಇವಾಗ. ಸೊ ಡಿವಿಷನ್ ಮೈಸೂರಲ್ಲಿ ಫಸ್ಟು ಪ್ರಾಡಕ್ಟ್ ಜಾಸ್ಮಿನ್ ನೋಡೋಣ. ಬಜೆಟೆಡ್ ಸೇಲ್ಸ್ ಫಾರ್ 2009. ಸೊ ಅವ್ರಿಗೆ ಎಷ್ಟು ಬಜೆಟ್ ಮಾಡಿದ್ದಾರೆ ಅಂದರೆ 2009 ಸೊ 90,000 ಟಿನ್ಸು at ₹80. ಸೊ 80 into 90 72 lakh. ಹಾಗೆ ರೋಸ್ ನೋಡೋಣ. ಸೊ ರೋಸ್ ಬಂದು ಅವರು ಬಜೆಟ್ ಮಾಡಿರೋದು
60,000 tins at rupees 50 each. So totally 30 lakh. ಸೊ ಟೋಟಲ್ ಈಗ ಪ್ರಾಡಕ್ಟ್ನ ನಾವು ಟೋಟಲ್ ಮಾಡಿದ್ರೆ ಟೋಟಲ್ ಪ್ರಾಡಕ್ಟು ಸೇಲ್ ಆಗುತ್ತೆ ಅಂತ ಮೈಸೂರು ಅಸಂಪ್ಷನ್ ಮಾಡಿರೋದು 1,50,000 ಯೂನಿಟ್ಸ್ ಹತ್ರ. ಸೊ ಟೋಟಲ್ ಅಮೌಂಟ್ ಬಂದು 1 crore 2 lakh 1 crore 2 lakh. ಬಟ್ ಇಷ್ಟು ಅಸಂಪ್ಷನ್ ಮಾಡಿರೋದವರು. ಬಟ್ ಈಗ ಆ್ಯಕ್ಚುಲಾಗಿ ಎಷ್ಟು ಸೇಲ್ ಆಗೈತೆ ಅಂದರೆ ಮೈಸೂರಲ್ಲಿ ಜಾಸ್ಮಿನ್ ಒಂದು ಆ್ಯಕ್ಚುಯಲ್ ಸೇಲ್ ಆಗಿರೋದು ಜಾಸ್ಮಿನು 80,000 ಯೂನಿಟ್ಸ್ ಸೋಲ್ಡ್ ಆಗಿದೆ at rupees 80 each. So 64 lakh. So 64 lakh. Then ರೋಸ್ ಬಂದು ಟೋಟಲ್ ಸೇಲ್ಸ್ ಆಗಿರೋದು ರೋಸು 40,000 ಯೂನಿಟ್ಸು. ಕ್ವಶನ್ ನೋಡ್ತಿರ್ಬೋದು 40,000 ಯೂನಿಟ್ಸು ಆ್ಯಕ್ಚುಯಲ್ ಸೇಲ್ಸ್ ಆಗಿರೋದು at rupees 50 each. ಟೋಟಲಿ ಬಂದು 20 lakh. ಸೊ ಈಗ ಇವೆರಡೂ ಟೋಟಲ್ ಮಾಡಿದಾಗ ಟೋಟಲ್ ಯೂನಿಟ್ಸು ಸೋಲ್ಡ್ ಆಗಿರೋದು 1,20,000 at a total price of 84 lakh. At the price of 84 lakh. ಸೊ ಹಾಗೆಯೇ 2010ನಲ್ಲಿ ಎಷ್ಟು ಸೇಲ್ಸ್ ಆಗುತ್ತೆ ಅಂತ ಬಜೆಟ್ ಮಾಡಿದ್ವಿ. ಸೊ ನೀವೀಗ ವರ್ಕಿಂಗ್ ನೋಟ್ ನೋಡ್ತಿರ್ಬೋದು. ಜಾಸ್ಮಿನ್ ಬಂದು 99,000 ಆಗಿ 80 rupees ಈಚು. ಸೊ 99 into 80 is equal to 79,20,000. ಇದು ಅಸಂಪ್ಷನ್ ಮಾಡ್ತಿರೋದು. ಹಾಗೆಯೇ ರೋಸ್ ನೋಡೋದಾದರೆ 66,000 at rupees 50 each. Then total amount will be 33 lakh. So 33 lakh. ಸೊ ಈಗ ಇವ್ರನ್ನೂ ಕೂಡ ಪ್ರಾಡಕ್ಟ್ನ ಇಲ್ಲಿ ಟೋಟಲ್ ಮಾಡಿದಾಗ ಟೋಟಲ್ ಯೂನಿಟ್ಸ್ ಬಂದು 1,68,000. ಟೋಟಲ್ ಯೂನಿಟ್ಸ್ ಈಗ ಇಲ್ಲಿ ಸೋಲ್ಡ್ ಆಗ್ತಾ ಇರೋದು. ಸೊ 1,65,000 ಯೂನಿಟ್ಸ್ ಸೋಲ್ಡ್ ಆಗುತ್ತೆ ಅಂತ ಅಸಂಪ್ಷನ್ ಮಾಡಿರೋದು ಜಾಸ್ಮಿನು ಮತ್ತು ರೋಸ್ ಸಹಿತ ಅಟ್ ದಿ ಟೋಟಲ್ ಪ್ರೈಸ್ ಆಫ್ 1 crore 12,20,000. 1 crore 12,20,000. ಸೊ ಇಲ್ಲಿಗೆ ನಿಮ್ಮದು 90% ಪ್ರಾಬ್ಲಮ್ ಮುಗೀತು. ಕೊನೆ 10% ಏನು ಅಂತಂತಂದರೆ, ಸೊ ನಾವೀಗ ಏನು ಟೋಟಲ್ ಮಾಡಿದ್ದೀವಿ, ಸೊ ಇದು ಟೋಟಲ್ ಎ ಅಂತ ಕನ್ಸಿಡರ್ ಮಾಡಿ, ಇದನ್ನು ಟೋಟಲ್ ಬಿ ಅಂತ ಕನ್ಸಿಡರ್ ಮಾಡಿ ಮೈಸೂರನ್ನ. ಸೊ ಈಗ ಇವೆರಡನ್ನೂ ನಾವು ಆ್ಯಡ್ ಮಾಡಬೇಕು. ಸೊ ಗ್ರ್ಯಾಂಡ್ ಟೋಟಲ್. ಸೊ ಗ್ರ್ಯಾಂಡ್ ಟೋಟಲ್. ಸೊ ಗ್ರ್ಯಾಂಡ್ ಟೋಟಲು ಎ ಆ್ಯಂಡ್ ಬಿ. ಸೊ ಎ ಪ್ಲಸ್ ಬಿ 1,70,000 ಪ್ಲಸ್ 1,50,000 ಟೋಟಲಿ ಬಜೆಟ್. ಟೋಟಲಿ ಅಂದರೆ ಎರಡರಿಂದ ಬಜೆಟ್ ಆಗಿರೋದು ಎಷ್ಟು ಯೂನಿಟ್ಸು? 3,20,000 ಯೂನಿಟ್ಸು. 3,20,000 ಯೂನಿಟ್ಸು. ಬಟ್ ಟೋಟಲ್ ಬಜೆಟೆಡ್ ಅಮೌಂಟು 2 crore 17 lakh. ಟೋಟಲ್ ಅಮೌಂಟು ಆಗಿರೋದು ಬಜೆಟೆಡ್ ಅಮೌಂಟು 2 crore 17 lakh. ಬಟ್ ನಮಗಿಲ್ಲಿ ಆ್ಯಕ್ಚುಯಲ್ ಸೇಲ್ ಆಗಿರೋದು 2 crore 60,000. ಬಟ್ ನಮಗಿಲ್ಲಿ ಆ್ಯಕ್ಚುಯಲ್ ಸೇಲ್ ಆಗಿರೋದು 2,60,000 ಹತ್ರ ಸೇಲ್ ಆಗಿರೋದು. 2,40,000 ಪ್ಲಸ್ 1,20,000 is equal to 2,60,000 ಆ್ಯಕ್ಚುಲಿ ಸೇಲ್ ಆಗಿರೋದು. ಇಷ್ಟು ಸೇಲ್ ಆಗಿದ್ರಲ್ಲಿ ಟೋಟಲ್ ಎಷ್ಟು ಅಮೌಂಟ್ ಬಂದಿದೆ ಅಂದರೆ 94 lakh ಪ್ಲಸ್ 84 lakh is equal to 1 crore 78 lakh. ಎರಡನ್ನು ಆ್ಯಡ್ ಮಾಡಿದಾಗ 1 crore 78 lakh. ಸೊ ಹಾಗೆಯೇ ಇಲ್ಲಿ ನೀವು ನೋಡೋದಾದರೆ, ಸೊ ಬಜೆಟ್ ಟೋಟಲಿ ಎಷ್ಟು ಬಜೆಟ್ ಯೂನಿಟ್ಸ್ ಸೋಲ್ಡ್ ಆಗುತ್ತೆ ಎರಡರಿಂದನೂ ಅಂತ ನೋಡೋದಾದರೆ ಮೈಸೂರು ಮತ್ತು ಬೆಂಗಳೂರಲ್ಲಿ, ಸೊ 1,65,000 ಪ್ಲಸ್ 1,94,000 is equal to 3,64,000
3,64,000 ಸಾರಿ. ಸೊ ಇಲ್ಲಿ ಈ ಯೂನಿಟ್ನ ಟೋಟಲ್ ಆ್ಯಡ್ ಮಾಡಿದಾಗ 3,59,000 ಅಟ್ ದಿ ಟೋಟಲ್ ಬಜೆಟ್ ಅಮೌಂಟ್. ಅಂದರೆ ಎಷ್ಟು ಸೋಲ್ಡ್ ಆಗುತ್ತೆ ಟೋಟಲು, ಇಷ್ಟು ಸೋಲ್ಡ್ ಆದರೆ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದಕ್ಕೆ ಇವೆರಡನ್ನೂ ಆ್ಯಡ್ ಮಾಡಬೇಕು. ಇವಾಗ ಇದು ಸೊ ಟೋಟಲ್ ಬಂದು 2,46,20,000 ಇಷ್ಟು ಟೋಟಲ್ ಬಜೆಟ್. ಇಷ್ಟು ಯೂನಿಟ್ ಸೋಲ್ಡ್ ಆದರೆ ಇಷ್ಟು ಬರುತ್ತೆ ಅಂತ ಬಜೆಟ್ ಮಾಡಿದ್ದಾರೆ, ಬಟ್ ಎಷ್ಟಾಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ಇದಿಷ್ಟೇ ಪ್ರಾಬ್ಲಮ್ಮು. ಸೊ ಹಾಗೆಯೇ ಈ ಮಾಡಿರೋ ವಿಡಿಯೋ ನೋಟ್ಸ್ ಏನಾದರೂ ನಿಮಗೆ PDF ಫಾರ್ಮೆಟಲ್ಲಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ. ಸೊ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಹಾಗೆಯೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.